ಹೇ ಎವ್ರಿವಾನ್, ಇಟ್ಸ್ ಮೀ ದಿನವಿ. ಇವತ್ತು ನಾನೊಂದು ಹೊಸ ಟಾಪಿಕ್ ಜೊತೆ ಇಲ್ಲಿ ಬಂದಿದ್ದೀನಿ. ಏನಂದರೆ ಸ್ಕ್ರೂ ಗನ್. ಸೊ ಈ ಸ್ಕ್ರೂ ಗನ್ನಲ್ಲಿ 2 ಬ್ಯಾಟ್ರೀಸ್, ಒಂದು ಚಾರ್ಜರ್, ಒಂದು ಗನ್ ಮತ್ತು ಕೆಲವೊಂದು ಬಿಟ್ಸ್ ಕೊಟ್ಟಿರ್ತಾರೆ. ಹಾಗೆ ಕೆಲವೊಂದು ಡ್ರಿಲ್ಲರ್ಸ್ ಕೊಟ್ಟಿರ್ತಾರೆ, ಡಿಫ್ರೆಂಟ್ ಸೈಜ್ದು. ಸೊ ಇದನ್ನು ಫಿಟ್ ಮಾಡೋದು ಹೇಗೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಇದನ್ನು ತಂದಮೇಲೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿ ಹೇಗೆ ಫಿಟ್ ಮಾಡೋದು ಅಂತ ನಾನು ಕಲ್ತ್ಕೊಂಡಿದ್ದೀನಿ. ಅದನ್ನು ನಿಮಗೂ ಹೇಳ್ಕೊಡೋಣ ಅಂತ ಇವತ್ತಿಲ್ಲಿ ಬಂದಿದ್ದೀನಿ. ಸೊ ಇದೇನೆಂದರೆ ಇದ್ರ ಜೊತೆನೂ 2 ಬಿಟ್ಸ್ ಕೊಟ್ಟಿರ್ತಾರೆ. ಸೊ ಆ 2 ಬಿಟ್ಸ್ 2 in 1 ಆಗಿರುತ್ತೆ. ಅಂದರೆ ಸ್ಟಾರ್ಗೆ ಮತ್ತು ಒಂದು ಸಿಂಗಲ್, ಅಂದರೆ ಹಾಫ್ ಸ್ಕ್ರೂಸ್ ಎಲ್ಲ ಇರುತ್ತಲ್ವ ಮೇಲ್ಗಡೆ, ಆ ಪಾಯಿಂಟ್ಸಿಗೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬ್ಯಾಟ್ರಿ ಫಿಕ್ಸ್ ಮಾಡೋದು ಹೆಂಗಪ್ಪ ಅಂತ ಹೇಳಿದ್ರೆ, ಡೌನಲ್ಲಿ ಬ್ಯಾಟ್ರಿ ಹೋಲ್ಡರ್ ಕೊಟ್ಟಿರ್ತಾರೆ. ಇದರೊಳಗಡೆ 21 ವೋಲ್ಟ್ ಬ್ಯಾಟ್ರಿ 2 ಕೊಟ್ಟಿರ್ತಾರಲ್ವ, ಅದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು, ಚಾರ್ಜ್ ಯಾವ್ದು ಫುಲ್ ಇರುತ್ತೆ ಅದನ್ನು ತೊಗೊಂಡು ಈ ಥರ ಫಿಕ್ಸ್ ಮಾಡಬೇಕು. ಇದೊಂದು ಬ್ಲ್ಯಾಕ್ ಲಾಕ್ ಇರುತ್ತೆ, ಅದು ಟಕ್ ಅಂತ ಸೌಂಡ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿ ರಿಲೀಸ್ ಮಾಡಿದಾಗ ಅದು ಲಾಕ್ ಆಗಿರುತ್ತೆ. ಸೊ ನೆಕ್ಸ್ಟು ಈ ಬಿಟ್ಸನ್ನ ಯಾವ ಥರ ಫಿಟ್ ಮಾಡೋದು ಅಂತ ಹೇಳಿದ್ರೆ, ಫ್ರಂಟಲ್ಲಿ ಈ ಥರ ರೊಟೇಟ್ ಆಗ್ತಾ ಇದೆ ಅಲ್ವಾ, ಇದು ರೈಟ್ ಸೈಡಿಗೆ ರೊಟೇಟ್ ಆದರೆ ಫ್ರಂಟ್ ಪಾಯಿಂಟ್ ಓಪನ್ ಆಗುತ್ತೆ. ಆವಾಗ ನಿಮಗೆ ಯಾವ ಸೈಜ್ ಬೇಕು ಅಥವಾ ಯಾವ ಬಿಟ್ಸ್ ಬೇಕು ಅದನ್ನು ನೀವು ಇದರೊಳಗಡೆ ಇನ್ಸರ್ಟ್ ಮಾಡಿಕೊಂಡು ಲೆಫ್ಟಿಗೆ ತಿರುಗಿಸ್ಕೊಂಡ್ರೆ ಇದು ಲಾಕ್ ಆಗುತ್ತೆ. ಇದನ್ನು ಟೈಟಾಗಿ ಲಾಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನಂದರೆ, ಈ ಮಿಷಿನ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಆಪ್ಷನ್ ಇದೆ ಇದರಲ್ಲಿ. ಸೊ ಫ್ರಂಟಿಗೆ ಬೇಕಾದರೂ ಸ್ಕ್ರೂನ ಹಾಕೋಬೋದು, ಅಥವಾ ಸ್ಕ್ರೂ ರಿಮೂವ್ ಮಾಡಬೇಕಂದ್ರೆ ಬ್ಯಾಕ್ವರ್ಡ್ ಆಪ್ಷನನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿದೆ ಅಲ್ವಾ, ಈ ಆಪ್ಷನನ್ನು ನೀವು ಪ್ರೆಸ್ ಮಾಡಿದರೆ ಇದು ಬ್ಯಾಕ್ವರ್ಡ್, ಅಂದರೆ ಸ್ಕ್ರೂನ ರಿಮೂವ್ ಮಾಡಬೇಕಂದ್ರೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇಲ್ಲಿರೋ ಬಟನನ್ನು ಪ್ರೆಸ್ ಮಾಡಿದರೆ ಇದು ಫಾರ್ವರ್ಡ್ ಆಗುತ್ತೆ. ಅಂದರೆ ಈಗ ನೀವು ಸ್ಕ್ರೂನ ಫ್ರಂಟಿಗೆ ಲಾಕ್ ಮಾಡಬೇಕು ಅಂದಾಗ ಈ ಬಟನ್ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಸ್ಪೀಡ್ ಮತ್ತು ಸ್ಲೋ ಆಪ್ಷನ್ ಬೇಕಂದರೆ, ಫ್ರಂಟ್ ಟಾಪಲ್ಲಿ ಒಂದು ಗನ್ ಪಾಯಿಂಟ್ ಇರುತ್ತೆ. ಸೊ ಈ ಪಾಯಿಂಟನ್ನು 1ಗೆ ಟಚ್ ಮಾಡಿಕೊಂಡ್ರೆ ಸೊ ಇವಾಗ ಸ್ಪೀಡಾಗಿ ಮಿಷಿನ್ ರೊಟೇಟ್ ಆಗುತ್ತೆ. ಅದೇ 2ಗೆ ನೀವು ಮಾಡಿಕೊಂಡ್ರೆ ಇದು ಸ್ವಲ್ಪ ಸ್ಲೋ ಆಗಿ ರೊಟೇಟ್ ಆಗುತ್ತೆ. ಸೊ ಇದಿಷ್ಟು ಈ ಗನ್ನಿನ ಯೂಸ್ ಮಾಡೋದು ಹೇಗೆ ಅಂತ, ಫಿಕ್ಸ್ ಮಾಡೋದು ಹೇಗೆ ಅಂತ. ಸೊ ನೆಕ್ಸ್ಟ್ ನಮ್ಮ ಮನೇಲಿ 1 year ಆಗಿತ್ತು ಇದೊಂದು ಸ್ಟ್ಯಾಂಡ್ ತಂದುಬಿಟ್ಟು ಬಾತ್ರೂಮ್ಗೆ ಫಿಕ್ಸ್ ಮಾಡಬೇಕು ಅಂತ. ಬಟ್ ಚಿಕ್ಕ ಪುಟ್ಟ ಕೆಲಸಗಳಿಗೆ ಕಾರ್ಪೆಂಟರ್ಸ್ ಆಗಿರ್ಬೋದು, ಇನ್ನೊಬ್ರು ಯಾರೂ ಬರೋದಿಲ್ಲ. ಸೊ ಹಾಗಾಗಿ ಇದೊಂದು ವಿಷಯಕ್ಕಾದರೂ ನಾನು ಸ್ಕ್ರೂ ಗನ್ ತರಿಸ್ಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದುಂಟು. ಸೊ ಇವಾಗ ಸ್ಕ್ರೂ ಗನ್ ಬಂದಿದೆ, ಅದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ನನಗೆ ಎಲ್ಲೆಲ್ಲಿ ಸ್ಕ್ರೂ ಹಾಕಬೇಕು ಅನ್ನೋದನ್ನು ಫಸ್ಟು ಪಾಯಿಂಟ್ ಮಾಡಿಕೊಂಡೆ. ಟೈಲ್ಸ್ ಮೇಲೆ ಸ್ವಲ್ಪ ಸ್ಕ್ರೂ ಹಾಕೋದು ಸ್ವಲ್ಪ ಕಷ್ಟನೇ, ಮರಕ್ಕೆ ಕಂಪೇರ್ ಮಾಡಿದರೆ ಟೈಲ್ಸ್ ಮೇಲೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಒಂದು ಪಾಯಿಂಟ್ ಮಾಡಿ ಅದ್ರ ಮೇಲೆ ನಾನು ಡ್ರಿಲ್ಲರಲ್ಲಿ ಡ್ರಿಲ್ ಮಾಡಿಕೊಂಡು ಹೋಲ್ ಮಾಡಿಕೊಂಡೆ. ಬಟ್ ಇವಾಗ ಸ್ಕ್ರೂ ತುಂಬ ಟೈಟಾಗಿ ಕೂತಿರಲ್ಲ, ಅದಕ್ಕೆ ನಾನೇನು ಮಾಡಿದೆ, ಮನೇಲೇ ಟೂತ್ ಪಿಕ್ಕರ್ ಇದ್ದಿದ್ದರಿಂದ ಟೂತ್ ಪಿಕ್ಕರ್ನ ಆ ಹೋಲ್ ಒಳಗಡೆ ಫುಲ್ಲು ಜಾಮ್ ಮಾಡಿಕೊಂಡೆ. ನೆಕ್ಸ್ಟ್ ಅದ್ರ ಮೇಲೆ ಸ್ಕ್ರೂವನ್ನು ಹಾಕ್ಕೊಂಡು ಟೈಟ್ ಮಾಡಿ ಕೂರಿಸ್ಕೊಂಡೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.